ವಾಕ್ಯವನೆಲ್ಲ ಮೋದಲಿ ಕನ್ನಡದಿ ಸಾಧು ನಿಜ ಗುಣಿಗೆ ಮಡಿಯುವೆನು, ಸಾಧು ನಿಜ ಗುಣಿಗೆ ಮಡಿಯುವೆನು. ನಿಜವನ್ನರಿಸುವ ನಿಜ ಗುಣಿಯ ಕಂಠವನು ನಿಜವಾಗಿ ಬೇಡಿ ನಿಜದೋರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಧರನ್ನಾಗಿ ಗೈದ ಸಿದ್ಧ ಸಿದ್ಧರುಳರಿಗೆ ನತನಪ್ಪೆ, ಸಿದ್ಧರುಳರಿಗೆ ನತನಪ್ಪೆ. ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನಡಿಗಳು. ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಲವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः. सिद्ध सद्गुरुपादाब्जं जननी जनकस्त तत्त्वोपदेशकर्तारं नत्वा भक्तिपुरस्सरम्. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಯಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ಸಂಸ್ಕೃತ ಭಾಷೆಯಲ್ಲಿ ಇರುವಂಥ ಬೃಹದ್ ಅರಣ್ಯಕ ಉಪನಿಷತ್ತನ್ನು ಕನ್ನಡದಲ್ಲಿ ಅನುವಾದಿಸಿ ಪರಮಾನುಭವ ಬೋಧೆ ಎನ್ನುವ ಸಲ್ಲುವ ಹೆಸರನ್ನು ಇಟ್ಟು ಮುಮುಕ್ಷುಗಳಿಗೆ ಮಹಾ ಉಪಕಾರವನ್ನು ಮಾಡಿದಂಥ ಪುಣ್ಯಾತ್ಮರು. ಅಂಥ ಪರಮಾನುಭವ ಬೋಧ ಗ್ರಂಥದಲ್ಲಿ ಇಲ್ಲಿಯವರೆಗೂ 1ನೇ ಸಂಧಿ 11ನೇ ಸೂತ್ರದ ಯಾವ 4ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಸೂತ್ರದಲ್ಲಿ ಹೇಳಿದರು, ಹೇ ಮೈತ್ರ, ತಿಳಿ ಅನ್ನ ರಸ 7 ಧಾತುವೆನಿಸಿ ಗರ್ಭದೊಳು ಜನಿಪದು ತೋರ ತನವಿದು ಅಂತ ಸೂತ್ರವನ್ನಿಟ್ಟು ಅದನ್ನು ವಿಶಾಲವಾಗಿ 4ನೇ ನುಡಿಯ ಪರ್ಯಂತರವಾಗಿ ಅವರು ಅನುಭವಿಸಿದ ಸಪ್ತ ಭಾಗದಿಂದವೇ ಸಪ್ತ ದಿನಕ ಉದರಾಗ್ನಿಯ ವ್ಯವಹಾರದಿಂದ ಪಚಿಸಿ ಸಪ್ತ ಧಾತು ಸಂಭವಿಸು ಆಗಮು ಅವರ ಒಡಲೊಳಗು ಒಳು ಅಂತ ಬರೆದು.
ಯಾವ ಭೂಮಿಯ ಔಷಧಿ ಎನ್ನುವಂಥ ಧಾನ್ಯಗಳು ಔಷಧಗಳು ಅವುಗಳನ್ನ ಊಟ ಮಾಡಿದಂಥ ಅವರುಗಳು ಯಾರು? ತಂದೆ ತಾಯಿಗಳು ಅನುಭವಿಸಿದ ಅಂದರೆ ಊಟವನ್ನು ಮಾಡಿದಂಥ ಅನ್ನವೇ ಸಪ್ತ ಭಾಗದಿಂ ಅವೇ ಸಪ್ತದಿನಕ ಉದರಾಗ್ನಿಯಿಂದ. 7 ದಿನಕ್ಕಂತ ನಿನ್ನೆ ಹೇಳಿಲ್ಲಲ್ಲ, 7 ದಿನದವರೆಗೂ ಉದರಾಗ್ನಿ ವ್ಯವಹಾರದಿಂದ ಅಲ್ಲಿ ಅನ್ನವನ್ನು ರಸ ಮಾಡಬೇಕಾದ್ರೆ ಅಲ್ಲಿ ಯಾರ ಜೊತೆ ವ್ಯವಹಾರ ನಡೆದದಂದರೆ ಉದರಾಗ್ನಿ. ಪಂಚಮಹಾಭೂತಗಳಲ್ಲಿ ಅಗ್ನಿತತ್ವ ಏನದ ಅದು ಅಗ್ನಿತತ್ವ ಒಡರೊಳಗೆ ಇದ್ದು ಊಟ ಮಾಡಿದ ಅನ್ನವನ್ನು ಏನು ಮಾಡ್ತಾರೆ? ಪಚನ ಮಾಡಿ ಸಪ್ತ ಧಾತುಗಳು 7 ಧಾತುಗಳು ಅಂತಂದರೆ 7 ಅಂದರೆ 1 2 3 4 5 6 7. ಅದಕ್ಕೆ ಸಪ್ತ ಧಾತು ಸಮಂಪಿಂಡ ಅಂತ ಶಾಸ್ತ್ರ ಹೇಳ್ತದೆ. ಸಂಭವಿಸುವ ಅವರ ಒಡಲೊಳಗೆ, ಅವರವರ ಹೊಟ್ಟೆಯಲ್ಲಿ, ಪುರುಷನ ಹೊಟ್ಟೆಯಲ್ಲಿ ವ್ಯವಹಾರ, ಸ್ತ್ರೀಯ ಹೊಟ್ಟೆಯಲ್ಲಿ ವ್ಯವಹಾರ ನಡೆದು ಅದು 7 ದಿನಕ್ಕೆ ಮತ್ತೆ ಪರಿಣಾಮ ಆಗ್ತದೆ. ಇಲ್ಲಿ ಊಟ ಮಾಡಿದ ಏನು ಔಷಧಿಗಳೇನವ ಇಲ್ಲಿ ಒಂದು ಪ್ರಕಾರದ್ದು, ಅಡುಗೆ ಮಾಡಿದಾಗ ಮತ್ತೆ ಇನ್ನೊಂದು ಪ್ರಕಾರ ಆಯಿತು, ಊಟ ಮಾಡಿದಾಗ ಮತ್ತೆ ವಿಕಾರ ಆಯಿತು. ಅಲ್ಲೇ ಅದು ಕೂಡ ಅಷ್ಟೇ ಅದೇನೋ 7 ದಿನಕ್ಕೆ ಮತ್ತೆ ವಿಕಾರ ಆಕ್ಕಂತ ಹೋಗ್ತದೆ. ಅದಕ್ಕೆ ಏನು ಕಾರಣ ಅಂದರೆ ಒಡರೊಳಗೆ ಇದ್ದ ಜಠರಾಗ್ನಿ ಆಮೇಲೆ ಅಗ್ನಿ ತತ್ವ ಅದ. ಅದರಿಂದ ಏನಾಯಿತು? ವಿವೇಕ ಚಿಂತಾಮಣಿಯ 9ನೇ ಪ್ರಕರಣದಲ್ಲಿ ಆದಿಯಲ್ಲಿ ಅವಲೋಕವನ್ನು ಮಾಡಬಹುದು ಅಂತ ಅದಕ್ಕೆ ಪ್ರಮಾಣ ಕೂಡ ಕೊಟ್ಟರು. ಯಾರು? ಶಿವಪುತ್ರ ಮಹಾಸ್ವಾಮಿಗಳು ಆರೂಢ ಜ್ಯೋತಿ ಟೀಕಾ ಬರೆಯುವಾಗ. ಯಾಕಂದರೆ ಇದು ಗರ್ಭೋಪನಿಷತ್ತು ಅನ್ನುವಂಥದ್ದು ಉಪನಿಷತ್ತು ಆಧಾರಿತ. ಇದು ವೇದ ಪ್ರಮಾಣ. ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆ, ಆ ವೇದಗಳಲ್ಲೇ ಇದನ್ನು ಹೇಳಿದಂಥದ್ದು ಅಂತ ಹೇಳಿ ಮೊದಲು ಏನಾಗ್ತದೆ ಅಂದರೆ ಮೊದಲು ರುದಿರಬಹುದು, ಅದರಿಂದೇ ಮಾಂಸವಂ ಅದರಿಂದೇ ಮೇಧಸ್ಸು, ಅದರಿಂದೇ ಉಯಿಪದು ನರ, ಅದರಿಂದ ಅಸ್ಥಿ ಮಜ್ಜೆ ಅದರಿಂದೇ ರೇತ ಇಂತು ಒಗೆವವು ಅಂತ ಬರ್ತದೆ ಕ್ರಮವಾಗಿ. ಮೊದಲು ಏನಾಗ್ತದ? ಪ್ರಥಮದಲ್ಲಿ ವಿಕಾರ ರಸ ಹೋಗಿ ರಕ್ತ ಆಗ್ತದೆ. ಅದರಿಂದ ಆ ರಕ್ತದಿಂದ ಏನಾಗ್ತದ? ಮತ್ತೆ ಮಾಂಸ ಆಗ್ತದೆ. ನೋಡ್ರಿ ಎಷ್ಟು ವಿಚಿತ್ರವಾದ ಸೋಜಿಗಂತಾರ. ಈ ದೇಹದ್ದು ಜಗತ್ತಿಂದ ಸೋಜಿಗೆ ನೋಡ್ಬೇಕು, ಎಷ್ಟು ಸೋಜಿಗಂತ ಆಶ್ಚರ್ಯ ಆಗದಲ್ಲೇನು. ಆ ಕಾರಣದಿಂದ ರಕ್ತವಾಗುವುದು, ಅದರಿಂದ ಮಾಂಸವು, ಅದರಿಂದೇ ಮೇಧಸ್ಸು. ಮೇಧಸ್ಸು ಅಂದರೆ ಶಕ್ತಿ ಲಕ್ಷಣಾತ್ಮಕ ಮೇಧಸ್ಸು. ಯಾವುದು ಶಕ್ತಿ ಲಕ್ಷಣಾತ್ಮಕ ಅಂದರೆ ಸ್ತ್ರೀಯರಲ್ಲಿ ಅವರೊಂದು ಮೇಧಸ್ಸು ಅಂತ ಉತ್ಪತ್ತಿ ಕಾರಣ. ಅದರಿಂದ ನರವು ಮತ್ತು ವಾಯು ಮತ್ತು ರಕ್ತ ಪ್ರವಾಹಕ್ಕೆ ಅವಕಾಶ ಲಕ್ಷಣಾತ್ಮಕವಾದ ನರವು ಉದಿಪದು. ಒಂದು ರಕ್ತ, ಮಾಂಸ, ಎಲುಬು, ಚರ್ಮ, ನರ, ಮಜ್ಜ, ಮೇಧಸ್ಸು ಅಂತೇನು ಬರೀತಾರಲ್ಲ, ಅದರಿಂದ ಕೊನೆಗೇನಾಯಿತು ಅಂದರೆ ಎಲುಬಿನೊಳಗಿನ ಸಾರು, ಎಲುಬು ತಯಾರಾದು, ಎಲುಬಿನಾಗ ರಸ ಇರ್ತದೆ. ಆ ರಸ ಇರೋದಕ್ಕೋಸ್ಕರವಾಗಿ ನಾಯಿ ಅಷ್ಟು ಒದ್ದಾಡ್ತಾವ. ಅದು ಎಲ್ಲಿವರೆಗೂ? ಒಂದು ಸಮಯದವರೆಗೂ. ಆಮೇಲೆ ಅದರಿಂದ ಮಜ್ಜೆ ಅಂದರು, ಮಜ್ಜೆಯನ್ನು ತಯಾರಾಗಿ ಅದರಿಂದ ರೀತಸ್ಸು ಅಂದ್ರು. ನೋಡ್ರಿ, ಹೃದಯ ರೀತಸ್ಸು ತಯಾರಾದವಿಲ್ಲ. ಆಮೇಲೆ ಮೊದಲು ಅನ್ನವು ಪುರುಷ ಶರೀರದಲ್ಲಿ ಏನಾಯಿತು ಅದು ಹೇಳ್ತಾರೆ. ಸಚಿನೇ ಕೇಳು, 7 ದಿನಕ್ಕೆ
ಪುರುಷರೊಳು ಅನ್ನರಸವದು ರೇತುಬಹುದು ಮತ್ತೆ ಬೆಸದಾಕ್ಷಿ ರೇತುವೆನಿಸಲ ಆರದ ಅವಲೆಯು ಇಳಿಸುವುದು ರಕ್ತರೂಪಿಂದದು ಅಂತ ಇಲ್ಲೊಂದು ಮಾತು ಹೇಳ್ತಾರೆ. ಏನು ಅಂದರೆ ಸಸಿನೆಂದರೆ ಬಹಳ ಸೊಗಸುಳ್ಳಂಥ ಹೆಣ್ಣು ಮಗಳೇ ಸ್ತ್ರೀಳೆ ಕೇಳು ಲಕ್ಷ್ಯ ಇಟ್ಟು 7 ದಿನಕ್ಕೆ ಪುರುಷನೊಳು ಏನಾಗ್ತದ ಎಲ್ಲ ಆಗಿ ಪುರುಷನಲ್ಲಿ ಅದೇ ಅನ್ನರಸವು ವೀರ್ಯವಾಗುವುದು. ಎಷ್ಟು ವಿಚಿತ್ರ ಅಲ್ಲ. ಒಂದೇ ಅನ್ನ ಊಟ ಮಾಡಿದ ಪುರುಷನಲ್ಲಿ ವೀರ್ಯ ಆಗ್ತದೆ, ಅದೇ ಅನ್ನ ಊಟ ಮಾಡಿದ ಸ್ತ್ರೀಯಲ್ಲಿ ರಕ್ತ ಆಗ್ತದೆ. ಹೀಗಾಗಿ ಕಮಲ ಸದೃಶ ಕಣ್ಣುಗಳುಳ್ಳ ಮೈತ್ರಿಯೇ ಅವಳೆಯಳು ಅಂದೇನು ಸ್ತ್ರೀಯರಲ್ಲಿ ರೇತುವೆನಿಸಲಾರದೆ ವೀರ್ಯವೆಂದು ಹೇಳಿಸಿಕೊಳ್ಳದೆ ರಕ್ತ ರೂಪದಿಂದ ನೋಡ್ರಿ. ಪುರುಷನಲ್ಲಿ ವೀರ್ಯ ಅಂತ ಅನಿಸ್ಕೊಂತು, ಸ್ತ್ರೀಯಲ್ಲಿ ರಕ್ತ ಅಂತ ಅನಿಸ್ಕೊಂತ ನೋಡು. ಅದರಲ್ಲಿ ಎಷ್ಟು ವಿಚಾರ. ಕಾರಣ ಇದು ಸ್ತ್ರೀಯಲ್ಲಿ ಅನ್ನವು ಏನಾಗ್ತು ರಕ್ತ ಕಾರಣ ಏನು ಅಂದರೆ ಸ್ತ್ರೀಯರಲ್ಲಿ ಊಟ ಮಾಡಿದ ಅನ್ನ 7 ದಿನಕ್ಕೆ ಎಡಭಾಗ ಬಿಡ್ತದೆ. ದೇಹದ ಅನ್ನ ಚೀಲ ಅವಲ್ಲ, ಎಡಭಾಗದ ಚೀಲಲ್ಲಿ ಬಿಡ್ತದ. ಆ ಉಪಾದಿಯಿಂದ ಅದು ರಕ್ತ ಆಗ್ತದೆ. ಉಪಾದಿ ಎಷ್ಟು ಚೆಂದ ಮಾಡ್ಯಾನ ಭಗವಂತ. ಅದೇ ಪುರುಷ ಊಟ ಮಾಡಿದ ಅನ್ನದ ರಸ ಬಲಭಾಗದಲ್ಲಿ ಬೀಳೋದ್ರಿಂದ ಅಲ್ಲಿ ವೀರ್ಯವಾಗಿ ಈ ಒಂದು ಎಡಭಾಗಕ್ಕೆ ಬಿದ್ದಾಗ ಅಲ್ಲಿ ಚಂದ್ರ ಅಭಿಮಾನಿಯಾಗಿ ಅಲ್ಲಿ ಶುಭ್ರವಾಗದೆ ಕೆಂಪು ಬಣ್ಣದ ಶೋಣಿತವಾಗುವುದೆಂದು ಊಹೆಯನ್ನು ಮಾಡತಕ್ಕದ್ದು. ನೀವು ಊಹಿಸಿ ಮಾಡ್ರಿ ಅಂತಾರೆ ಅವರು. ಹೀಗೆ ಸಪ್ತಧಾತು ಉತ್ಪತ್ತಿ ನಿರೂಪಣೆ ಸೂತ್ರ 11ಕ್ಕೆ ಪದ 105ಕ್ಕೆ ಇದು ಸಂಪೂರ್ಣ. ಮುಂದೆ 12ನೇ ಸೂತ್ರದಲ್ಲಿ ಹೇಳ್ತಾರೆ, ಯಾವ ಬೆಂಕಿ ಅನ್ನುವುದು ವಿಚಾರ ಮಾಡ್ರಿ. ಹೊರಗಡೆ ಇದ್ದಾಗ ತಿಳಿದೆ ಮುಟ್ಲಿ ತಿಳಿಯಾದ ಮುಟ್ಲಿ ಎಲ್ಲವನ್ನ ಸುಟ್ಟು ಬೂದಿ ಮಾಡ್ತದಿಲ್ರಿ. ತಿಳಿದಾದ್ರೂ ಮುಟ್ರಿ ತಿಳಿಲಾದ್ರೂ ಮುಟ್ರಿ ಸುಡದೇ ಅದರ ಧರ್ಮ. ಜಗತ್ತಿನ ಹೊರಗ ಅದ ಒಳಗ ಸುಡಲಾರ್ದ ರಕ್ಷಣೆ ಮಾಡ್ತದ ಅದೇ ಅಗ್ನಿ. ಅಂದ್ರೆ ವಿಚಾರ ಮಾಡಿದಾಗ ಆಶ್ಚರ್ಯ ಆಗೋದಿಲ್ಲ. ಹಾಗಾಗಿ ಮುಂದೆ ಅದು ಅಗ್ನಿ ತತ್ವಕ್ಕೆ ಏನಾನ ಆಗಿತ್ತು ಸುಡೋದಂದ್ರೆ ನಾವು ಬದುಕ್ತಿದ್ದಿಲ್ಲ. ನಮ್ಮಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳಲ್ಲಿ ಹುಟ್ಟಿದ ಕೂಸು ಕೂಡ ಸುಟ್ಟು ಹೋಗ್ತಿತ್ತು. ಹೌದಿಲ್ಲ? ರಕ್ಷಣೆ ಆಗಿ ಎಷ್ಟು ಚಂದ ಹೊರಗೆ ಬರ್ತದೆ. ಹೀಗೆ ಜನನಿ ಜನಕರ ಮೇಳನದಿಂದೇ ತನುವಿದು ಜನಿಸುಗು ಆ ಜೀವನ ಒಡಗೂಡಿ ಅಂದ್ರು. ಜನನಿ ಜನಕರಂದ್ರೆ ತಂದೆ ತಾಯಿಗಳ ಮೇಳನದಿಂದ ಅಂದ್ರೆ ಕೂಡುವಿಕೆಯಿಂದ. ಹೌದಲ್ರಿ? ಆವಾಗ ಈ ಶರೀರ ಏನು ಮಾಡಿತು ಅಂದ್ರೆ ತಯಾರಾಗಿ ಅಷ್ಟೇ ಬಿಡಲ್ಲ, ಜಡವಾದ ಶರೀರದಲ್ಲಿ ಜೀವನೊಡನೆ ಕೂಡಿಕೊಂಡು ಅವನೊಬ್ಬೇ ದೇಹ ಬರಲಿಲ್ಲ ನೋಡ್ರಿ. ಆ ಜೀವನ ಕೂಡಿದಾಗ ಮಾತ್ರ ದೇಹ ಬರ್ತದ. ಎಲ್ಲಿವರೆಗೂ ಆ ಜೀವ ಕೂಡಂಗಿಲ್ಲ ಅಲ್ಲಿವರೆಗೂ ಅದು ಹೊರಗೆ ಸಾಧ್ಯ ಇಲ್ಲ. ಬಾಗಿಲು ತೆರೋರು ಬೇಕಲ್ಲ. ಕುರುಡ ಇದ್ದಂಗೆ ಜಡ ಅಂದ್ರೆ ಕುರುಡ ಎಲ್ಲಿವು. ಮತ್ತೆ ಬಾಗಿಲು ತೆರಕ್ಕೆ ಒಬ್ಬ ಬೇಕಲ್ಲ, ಅವನೇ ನೋಡು ಜೀವ ಬಂದು ಕದ ತೆರೆದು ತಾಯಿಯ ಮೂತ್ರ ಸ್ಥಾನದಿಂದ ಹೊರಗೆ ಬರ್ತಾನೆ ನೋಡ್ರಿ. ಹೀಗೆ ಸ್ಥೂಲ ಶರೀರ ಜೀವನ ಒಡಗೂಡಿ ಅಂದ್ರಲ್ಲ. ಇದು ಯಾಕಾಯಿತು? ಈ ಜೀವ ಯಾಕೆ ಬಂದ? ದೇಹ ಬಂದಿತ್ತು ರಕ್ತ ವೀರ್ಯದಿಂದ. ಜೀವನ ಯಾಕೆ ಬಂದಪಲ್ಲಿ ಅಂದ್ರೆ ಭೂತ ವಿಕೃತಿ ಕರ್ಮ ಪಾಕದಿಂ ಪುರುಷನೋಳ್ ಓತು ಮುನ್ನ ಉದಿಸಿ ಜೀವನ ಪಿಂಡ ರೇತದೊಡನೆ ಕೂಡಿ ರತಿಯೋಗದಳು ಮತ್ತೆ ಮಾತೆಯ ಉದರದೋಳು ನಿಲ್ಲುವುದು ಅಂದ್ರು.
ಪಂಚಭೂತಗಳ ವಿಕಾರದಿಂದ ಅಲ್ಲ ಶರೀರ, ಪಂಚಮಹಾಭೂತದಿಂದ. ಇದು ಏನಾಯ್ತು? ಜನ್ಮಾಂತರಗಳು ಮಾಡದ ಕರ್ಮಪಾಕ ಯಾಕೆ ಬಂತು ಅಂದರೆ ಕರ್ಮಜನ್ಯ ಶರೀರ ಪ್ರಮಾಣ. ನಾವೆಲ್ಲರ ಜಗತ್ತಿಗೆ ಒಂದೊಂದು ರೀತಿಯಾಗಿ ಯಾಕೆ ಹುಟ್ಟಿವಿ? ದುಃಖಿಯಾಗ್ಯಾನ, ಬಡವಾಗ್ಯಾನ, ಶ್ರೀಮಂತಾಗ್ಯಾನ, ಪ್ರಾಣಿ ಪಕ್ಷಿ ಏನೇನೋ ಆಗಿ ಒಬ್ಬೊಬ್ಬರ ವಿಚಾರ ವಿನಿಮಯಗಳು ಬುದ್ಧಿಗಳು ನಾನಾ ರೀತಿಯಾಗ್ಯಾವ. ಇದಕ್ಕೆಲ್ಲ ಕಾರಣ ಅಂದರೆ ನಾವು ಜನ್ಮಾಂತರಗಳಿಗೆ ಮಾಡದ ಕರ್ಮಪಾಕದಿಂದ. ಕರ್ಮಪಾಕ ಅಂದ್ರೆ ಏನು? ಬರೇ ಪಾಪ ಅಲ್ಲ, ಬರೇ ಪುಣ್ಯ ಅಲ್ಲ, ಪಾಪ ಪುಣ್ಯ ಮಿಶ್ರದಿಂದಲೂ ಈ ಜೀವನ ಲಿಂಗ ಶರೀರವು. ಯಾವುದು? ಈ ಜೀವ ಎಲ್ಲಿದ್ದ? ಲಿಂಗ ಶರೀರ ಅಂದರೆ ಅದು ಸೂಕ್ಷ್ಮ ಶರೀರದಲ್ಲಿ. ಅದು ಬರೋದು, ಸ್ಥೂಲದಾಗ ಹೋಗೋದು, ಮತ್ತೆ ಕರ್ಮ ಮಾಡೋದು, ಸ್ಥೂಲನ ಬಿಡೋದು, ಮತ್ತೆ ಹೋಗೋದು, ಅಲ್ಲಿ ಹೋಗೋದು, ಮತ್ತೆ ಇಲ್ಲಿ ಬರೋದು, ಮತ್ತೆ ಹಿಂದಿನ ಜನ್ಮದ ಸ್ಥೂಲ ದೇಹವನ್ನು ಸಹಾಯ ಮಾಡಿಕೊಂಡು ತನ್ನ ಕರ್ಮದ ಪಾಪ ಪುಣ್ಯಗಳನ್ನು ಅನುಭವಿಸಿ ಅದು ಏನು ಮಾಡಿತು ಅಂದರೆ ರೇತಸ್ಯನುಡನೆ ಕೂಡಿರುವುದು ಲಿಂಗ. ಎಲ್ಲಿ ಕೂಡಿತು? ಮೊದಲು ಲಿಂಗ ತನ್ನುವಂಥದ್ದು ತಾಯಿಯಲ್ಲಿ ಮೊದಲು ಬಂದು ಕೂಡಿಲ್ಲ. ಅದು ತಾಯಿಯಲ್ಲಿ ಕೂಡಿಲ್ಲ. ಎಲ್ಲಿ ಕೂಡದ ಅಂದರೆ ಪುರುಷನ ವೀರ್ಯದಳು ತಂದೆಯಲ್ಲಿ ಓತು ಅಂದರೆ ಚೆನ್ನಾಗಿ ನಾಶ ಆಗಲಾರ್ದಂಗೆ ಮೊದಲು ಉತ್ಪನ್ನ ಆಯ್ತು ನೋಡಿ. ಎಲ್ಲಿ ಮೊದಲು ಹುಟ್ಟಿದ್ದು? ನಾವು ತಂದೆಯಲ್ಲಿ. ನಾವು ತಾಯಿ ಕಾರಣ ಅಂತ ಹೇಳ್ತೀವಿ ವಿಚಾರದಲ್ಲಿ. ನಾವು ಮೊದಲು ಹುಟ್ಟಿದ್ದಲ್ಲಿ, ಉತ್ಪನ್ನ ಆದದಲ್ಲಿ ತಂದೆ ವೀರ್ಯದಲ್ಲಿ ಪಕ್ಕ ಇದು. ಆಮೇಲೆ ಆ ವೀರ್ಯ ತಾಯಿಯ ಗರ್ಭದಲ್ಲಿ ಸೇರಿದಾಗ, ರಕ್ತದಲ್ಲಿ ಕೂಡಿದಾಗ ಪುರುಷನು ಸ್ತ್ರೀಯೊಡನೆ ಸುರತ ಸುಖವನ್ನು ಅನುಭವಿಸುತ್ತಿರಲು ತಾಯಿಯ ಉದರದಲ್ಲಿ ಹೋದ ನೋಡಪ್ಪ. ಎಲ್ಲಿಂದ ಹೆಂಗ ಬಂದು ಸೇರಿದ ನೋಡು. ನಾವು ಬಹಳ ವಿಚಾರ ಮಾಡ್ತೀವಿ. ಒಂದು ಚಿರತೆ ಒಂದು ಸೇರ್ಯಾದ, ಒಂದು ಸಿಂಹ ಬಂದಾದ, ಒಂದು ಏನೇನ ಬಂದ, ಹಾವು ಒಂದು ಸೇರ್ಯದ, ಸರ್ಪ ಬಂದು ಸೇರ್ಯದ ಅಂದರೆ ಏನೋ ವಿಚಾರ ಮಾಡ್ತೀವಿ. ಈ ಜೀವ ಬಂದು ಸೇರಿದ ಆಶ್ಚರ್ಯ ಅಲ್ಲ. ಇವೆಲ್ಲ ವಿಚಾರ ಮಾಡಿನೇ ತನು ವಿಧನು ಉಳಿದ ಇಂದ್ರಜಾಲದ ಆಟಗಳು ಉಂಟೆ ಅಂದರೆ ಇಲ್ಲವೇ ಇಲ್ಲ ಅಂದ್ರ. ನಾವು ಇದನ್ನ ನಮ್ಮದು ನಾವು ನೋಡ್ಲಾರ್ದ ಬರೀ ಹೊರಗಿನ ಬಾಹ್ಯ ಆಶ್ಚರ್ಯ ಭಾಳ ಆಗ್ಯದ. ಅದಕ್ಕೆ ಮಹಾತ್ಮ ಹೇಳ್ತಾರ, ತಾಯಿಯಲ್ಲಿ ಇತ್ತಲ್ಲ ಈಗ ಅದು ಬಳಿಕ ಅಲ್ಲಿ ತಾಯಿ ಗರ್ಭದಲ್ಲಿ ಬಂದು ಸೇರಿದಲ್ಲ, ಅಲ್ಲಿ ಏನಾಯ್ತು? ದೈವಾನುಕೂಲತೆ ಭೋಗದೊದವಿದ. ದೈವಾನುಕೂಲತೆ ಅಂದ್ರೆ ನೋಡ್ರಿ, ದೈವ ಅಂದ್ರೇನು? ಹಣೆ ಬರ. ಜೀವ ಕಳೆಯಿಂದ ಕೂಡಿತದ. ಅಲ್ಲೇನಾಯ್ತು? ಜೀವ ಕಳೆ ಬಂತ. ಅದಕ್ಕೆ ಬಂದು ಆ ರಕ್ತ ತಾಯಿಯ ಶರೀರದಲ್ಲಿ ಅದೃಷ್ಟ ವಿಶೇಷದಿಂದಲೂ ರಕ್ತದಲ್ಲಿ ವೀರ್ಯಾಗಿ ರಕ್ತ ಆಗಬೇಕಲ್ಲ ಅದು. ಆದ್ರೆ ಅದೃಷ್ಟದಿಂದ ಅದು ವೀರ್ಯ ರಕ್ತ ಆಗಲಾರ್ದೆ ಅದು ರಕ್ತದ ಎಷ್ಟು ಬೇಕೋ ಅಷ್ಟಲ್ಲಿ ಕೂಡಿಕೊಂಡು ತಾನು ಮಾಡದ ಕರ್ಮ ಫಲವನ್ನು ಊಟ ಮಾಡುವುದಕ್ಕಾಗಿ ನಾವು ಯಾಕೆ ಬಂದೇವಂತ ಯಾರ ಮೇಲೆ ಆರೋಪ ಮಾಡಬಾರದು. ಸುಳ್ಳು ಶಾಸ್ತ್ರ ದೃಷ್ಟಿಯಿಂದ. ನಾವು ಬಂದದ್ದು ಎಲ್ಲರ ಜಗತ್ತಿಗೆ ಹುಟ್ಟಿ ಬಂದು ಅಂದರೆ ಯಾವ ಜೀವನ್ ಮುಕ್ತರು ಅವತಾರ ಪುರುಷರನ್ನು ಬಿಟ್ಟು ನಾವೆಲ್ಲರೂ ನಾವು ಮಾಡಿದ ಕರ್ಮ ಅನುಸಾರನೇ ಹುಟ್ಟಿ ಬಂದೀವಿ. ಆದರೂ ಕೂಡ ಹೇಗೆ ತಾಯಿಯ ಗರ್ಭದಲ್ಲಿ ಅಗ್ನಿ ಆದಲ್ಲ, ಬೆಂಕಿ, ಅಗ್ನಿ ತತ್ವ ಸುಡ್ತದ ನೋಡ್ರಿ. ಮೈ ಹೊರಗ ಸುಡೋದು ಬೇರೆ, ಒಳಗೆ ಸುಡ್ತದ. ಆದ್ರೆ ನಾಶ ಆಗಲ್ಲ ಸುಡ್ತದ ನೋಡ್ರಿ. ಅಂದ್ರೇನು? ಸುಪ್ತ ವ್ಯಕ್ತ ಅಂತ. ಹೊಟ್ಟೆಯಲ್ಲಿ ಏನು ಅಗ್ನಿ ತತ್ವ ಅದ ಸುಪ್ತ ಗುಪ್ತವಾಗಿರ್ತದ. ಅದಕ್ಕೆ ಸಾಮಾನ್ಯದಿಂದ ಕಾಸ್ತದ.
ಅದೇ ಹೊರಗೆ ವಿಶೇಷದಿಂದ ಅದು ಸುಡ್ತದ ನೋಡ್ರಿ, ಸುಡ್ತದಿಲ್ಲ. ಹಾಗೆ ಇದು ಸತ್ಯವೊಂದು ತಿಳಿ. ಇದು ಯಾಕೆ ಸತ್ಯ ಅಂತ ನಂಬು ಅಂದರೆ ವಿಶ್ವಾಸವನ್ನು ಮಾಡು. ಇದು ವೇದ ವಿದಿತ ಅಂಗನೇ ನಂಬು. ಇದು ವೇದದಲ್ಲಿ ಭಗವಂತ ಹೇಳಿದಂಥ ಮಾತು, ನಾನು ಕಲ್ಪನೆಯಿಂದ ಹೇಳುವಂಥ ಮಾತಲ್ಲ, ಯಾರೂ ಕಲ್ಪನೆಯಿಂದ ಹೇಳಿದ್ದಲ್ಲ. ಇದು ಶ್ರುತಿ ಪ್ರಮಾಣದಿಂದ. ಅದಕ್ಕೆ ವೇದವಾಕ್ಯವನ್ನು ನಂಬಲ್ಲ, ಇನ್ನೇ ನಂಬುತ್ತೆ ನೀನು. ವೇದವಾಕ್ಯಕ್ಕಿಂತ ಇನ್ನು ದೊಡ್ಡದಾದ ವಾಕ್ಯ ಯಾರ್ದನ ಇತ್ತು ಅಂದರೆ ಅದು ನೀನು ಅದನ್ನು ನಂಬ್ತೀವ್ರಿ, ಇದನ್ನ ಯಾಕಂತ ಹೇಳ್ಬೋದು. ಸರ್ವ ಋಷಿ ಮುನಿಗಳು ಸಂತ ಶಾಂತರು ಇವತ್ತಿನವರಲ್ಲ, ಜಗತ್ತು ಹುಟ್ಟಿದಾಗಿಂದ ಇಲ್ಲಿವರೆಗೂ ಅವರು ನಂಬುತ್ತಾ ಬಂದರಂದ್ಮೇಲೆ ನಾವು ನಂಬಲೇಬೇಕಲ್ಲ. ಮತ್ತೆ ಅನುಭವ ಕುರಿತಾದೇನು? ಶ್ರುತಿ ಪ್ರಮಾಣದ ಅನುಭವ ಆದ, ಇನ್ನೇನು ಬೇಕಂತ. ಮತ್ತೆ ಯುಕ್ತಿನೂ ಅವಲ್ಲ ಇದಕ್ಕೆ. ಮತ್ತೇನಾಯ್ತು? ಆ ತಾಯಿಯ ಗರ್ಭದಲ್ಲಿ ರುಧಿರ ಅಧಿಕವಾಗಿ ಜನಿಪದು ಪೆಣ್ಣು, ಗಂಡು ಉದಿಪದು ರೇತೋ ಅತಿಶಯದಿಂದೆ, ಪುದಿದು ಸಮಾನವಾಗಿರೇ ರೇತು ರಕ್ತವಂ ಅದರೆಂದೇ ಷಂಡ ನೆನಪನು. ಇವನು ಷಂಡ ಹುಟ್ಟಲ್ಲಪ್ಪ, ಇವನೇ ಗಂಡಲ್ಲ ಹೆಣ್ಣಲ್ಲ ಅಂತ ಹಿಂಗೆ ಅನ್ಕಂತ ಹೋಗ್ತೀವಿ, ಆಶೆ ಮಾಡ್ತೀವಿ, ಇಲ್ಲಂದ್ರೆ ಏನೋ ಕುಚೇಷ್ಟೆ ಮಾಡ್ತೀವಿ. ಅವರು ನಪುಂಸಕಾಗಿ ಹುಟ್ಟಬೇಕಂತ ಭಗವಂತನಲ್ಲಿ ಬೇಡಿ ಬಂದಿಲ್ಲ. ತಾವು ಮಾಡಿದ ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ನಾನು ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು ಅಂತೀವಿ. ಬೇಸರ ಬಂದಾಗ ಅವ್ರು ಅಂತಾರೆ, ನಾನು ಗಂಡಾಗಿ ಹುಟ್ಟಿದ ತಪ್ಪಾಯ್ತಾಗ ಅಂತ ಇವನು ಅಂತಿರ್ತಾನೆ. ಯಾಕೆ ಗಂಡ ಆಗಬೇಕಾಗಿತ್ತು, ಹೆಣ್ಣಾದ ತಪ್ಪಂದ್ರೆ ಯಾರು ಬೇಡಂದ್ರೆ ಆಗಕ್ಕೆ? ಗಂಡಕ್ಕೆ ಯಾರು ಬೇಡಂದ್ರೆ ಹೆಣ್ಮಕ್ಳಿಗೆ, ಗಣವಾಗಿ ಹೆಣ್ಣಾದ್ರೆ ಬೇಯಿಸಿತ್ತವ ನಿನಗೆ ಯಾರು ಬೇಡಂದ್ರು? ನೀನು ಆಗ್ಬೇಕಾಗಿತ್ತಲ್ಲ. ಹೆಣ್ಣು ಗಂಡು ನಪುಂಸಕನ್ನದು ನಮ್ಮ ಅಧೀನದಿಲ್ಲ, ಅದು ಕರ್ಮ ಅಧೀನ. ಹಾಗಾಗಿ ಇದು ಏನಾಗ್ತದ? ರುಧಿರ ಅಂದ್ರೆ ರಕ್ತ ಸಂಬಂಧವಾದ ಏನು ಮಿಲನವಾಗುವ ಸಂದರ್ಭದಲ್ಲಿ, ಗರ್ಭ ನಿಲ್ಲುವ ಸಮಯದಲ್ಲಿ ತಾಯಿಯ ರುಧಿರ ರಕ್ತದ ಪ್ರಮಾಣ ಹೆಚ್ಚಾಯಿತು ಅಂದರೆ ಅದು ಹೆಣ್ಣು ಮಗ ಹುಡ್ತಾವ. ಮತ್ತೆ ವೀರ್ಯದ ಜಾಸ್ತಿ ಆಯಿತು ಅಂದರೆ ಗಂಡು ಮಗು ಹುಡ್ತದ. ರಕ್ತ ವೀರ್ಯ ಸಮಾನ ಆದ ಅಂದರೆ ಈ ಕಡೆ ಗಂಡು ಅಲ್ಲ ಹೆಣ್ಣಲ್ಲ ನಪುಂಸಕ ಆಯ್ತು ನೋಡು. ಸೃಷ್ಟಿ ನಿಯಮ ಆದಲ್ಲಿ ಅದಕ್ಕೆ ಜನನ ಆರಂಭ ಕ್ರಿಯೆ ಅಂತ ನೀ ಅಂಗವೈನ್ಯ ಅಂತ ಹೇಳ್ತಾರೆ ಅವರು. ಹಾಗಾಗಿ ರಕ್ತ ವೀರ್ಯಗಳು ಪುದಿದು ಸಮಾನವಾಗಿರೇ ಅಂಥ ಸಂಬಂಧದಿಂದ ನಪುಂಸಕನಾಗುವನು ಷಂಡನಾದ. ಅವನು ಬೇಡಿ ಹುಟ್ಟಿನಲ್ಲಿ ಬೀದಿ ತಿರುಗಿ ಕುಚೇಷ್ಟೆ ಒಳಗಾಗಿ ಆಶಕ್ಕೊಳಗಾಗಿ ಈ ಜಗತ್ತಿನಲ್ಲಿ ಬದುಕಬೇಕಂತ ಅಪೇಕ್ಷೆ ಆದೇನವ್ರಿಗೆ ಇಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ಹುಟ್ಟಿ ಬಂದರೆ ಬದುಕಲೇಬೇಕಲ್ಲ ಜಗತ್ತಿನಲ್ಲಿ. ಗಂಡಾದರೂ ಬದುಕಬೇಕು, ಹೆಣ್ಣಾದರೂ ಬದುಕಬೇಕು, ಷಂಡಾದರೂ ಬದುಕಬೇಕು. ಯಾಕಂದ್ರೆ ನಮ್ಮ ಆದಿನ ಪ್ರಯತ್ನ ಏನನ್ನಿದ್ರೆ ನಾವು ಬದಲಾವಣೆ ಮಾಡಿಕೊಳ್ಳೋಕೆ ಅವಕಾಶ ಇತ್ತು, ಯಾರಿಗಿಲ್ಲ. ಏನ್ರಿ ಇದು ಬರೇ ಬಡವರ ಮನೆಯಲ್ಲಿ ಹಿಂಗೆ ಹುಡ್ತಾರೇನು ಷಂಡ ಅಂದರೆ? ಹಂಗೆ ತಿಳ್ಕೊಬಾಡ್ರಿ. ಎಂತೆಂಥ ಶ್ರೀಮಂತರ ಗರ್ಭದಲ್ಲಿ ಕೂಡ ಇಂಥ ಮಕ್ಕಳು ಕೂಡ ಹುಟ್ಟಿ ಎಷ್ಟೋ ಜನ ಮನೆ ತ್ಯಾಗವನ್ನು ಮಾಡಿ ಅಲ್ಲಿ ಜನರ ಏನಾದಲ್ಲ ಕುಚೇಷ್ಟೆ ಅಪಹಾಸ್ಯಕ್ಕೆ ಅಂಜಿ ರೈಲ್ವೆ ಸ್ಟೇಷನ್ನು, ಮೆಜೆಸ್ಟಿಕ್ಕು, ಬೆಂಗಳೂರು, ಬಾಂಬೆ ಇಂತಲ್ಲಿ ತಾವು ಜೀವನ ಮಾಡ್ತಾರೆ, ಉಪಜೀವನ ಮಾಡ್ತಾರೆ. ಅಂದರೆ ಇದು ಅಪಮಾನ ಅಲ್ಲ ಏನು ಅಂತ. ಯಾರಿಗೆ ಇಂಥದ್ದೆಲ್ಲವನ್ನು ಬಿಟ್ಟು ಹೋಗಿ ಇಂಥಲ್ಲಿ ನಾನು ಬದುಕಬೇಕಂತ ವಿಚಾರ ಮಾಡಿ ಬದುಕ್ತಾರಲ್ಲ, ಅದು ಯಾಕಂದರೆ ನೀ ಮಾಡಿದ ಕರ್ಮ, ನಿನ್ನ ಕರ್ಮ ಹಂಗಾದ ಏನು ಮಾಡ್ತೈತಿ?
ಅದಕ್ಕಾಗಿ ಅದು ಹಂಗೆ ಹುಟ್ಟ್ಯದಂತ ತಿಳ್ಕೊ. ಮತ್ತೆ ಬಳಿಕ ರೇತೋ ರಕ್ತಗಳು ಕೂಡಿ ಏನಾಯ್ತು, ಕೂಡದ ಕಲ್ಕ ಹುಟ್ಟದಾಯ್ತು. ಈಗ ಸತಿ ಕೇಳೋ ರೇತೋ ರುಧಿರ ಒಂದಿ ಕಲಲದು ಆ ಆಕೃತಿಯಾಗಿ ಮೊದಲ ದಿನದೋಡಿರ್ಕು ಪ್ರತಿದಿನ 5 ಕಂತದು ಬೊಬ್ಬಳಿಕೆ ಎನಿಸಿ ಸುತೆ ರಂಜಿಸುವುದು ವಿಚಿತ್ರತೆಯಿಂದೆ ಅಂತ ಇಲ್ಲಿ ಹೇಳ್ತಾರೆ. ವಿಚಿತ್ರ ಅಂದ್ರೆ ಆಶ್ಚರ್ಯ ಅಂದ್ರಷ್ಟೇ, ಶೋಭಾಯಮಾನ ಅಂದ್ರಷ್ಟೇ. ಹೇ ಮೈತ್ರ ಕೇಳಿ, ಇದನ್ನ ಲಕ್ಷ ಕೊಟ್ಟು ಕೇಳ ನೀನು. ಯಾಕಂದ್ರೆ ದೇಹ ನಾನಂತ ಕುಂತಲ್ಲ, ನೀನ್ ಹೆಂಗ ಬಂದಿ, ನೀನ್ ಯಾರು ಇದ್ರಾಗಂತ ತಿಳಿದ್ರೆ ಇದ್ರ ಮೋಹ ಬಿಡ್ಬೇಕಾಗ್ತದ. ಅದಕ್ಕೆ ಕೇಳು, ರೇತೋ ರುಧಿರ ಒಂದಿ ಅಂದ್ರೆ ರಕ್ತ ವೀರ್ಯಗಳು ಕೂಡಿ ಕಲಲದು ಅಂದ್ರೆ ನೀವು ಒಂದು ಸಣ್ಣ ಆಕಾರ ಆಗ್ತದೆ, ಗುಂಡಕ ಆಕಾರ, ಆಕೃತಿ, ಗೋಲಿ ಆಕೃತಿ. ಮೊದಲ ದಿನದೊಳಿದ್ದು ಯಾವಾಗ ನಿಂತು ಗರ್ಭ ಅವತ್ತಷ್ಟೇ ಅದಿರೋದು. ಆಮೇಲೆ ಪ್ರತಿದಿನ 5ಕ್ಕೆ 5 ದಿನಕ್ಕೊಮ್ಮೆ ಅದೇನಾಯ್ತು, ಪಿಂಡವು ಬೊಬ್ಬಳಿಕೆ ಎನಿಸಿ ಅದು ಗುರುಳೆ ಆದಂಗೆ ಮೆತ್ತಗಾಗ್ತದೆ. ಬೊಬ್ಬಳಿಕೆ ಆದಂಗ ಅದಕ್ಕೆ ಬುರುಗಂತೀವಿ ನಾವು. ಆಮೇಲೆ ವಿಚಿತ್ರೆಯಿಂದ ನೋಡಿದಾಗ ಆಶ್ಚರ್ಯವೆನಿಸುವುದು. ಒಳಗ ನಡೆದ ಕ್ರಿಯೆ ತಾಯಿಗೂ ಗೊತ್ತಿಲ್ಲ, ಈ ಕ್ರಿಯೆ ಹೆಂಗ್ ನಡೀತಂತ ಗೊತ್ತಿಲ್ಲ ಆಕೆಗೆ. ಹಾಗಾಗಿ ಹೇಗಾಗ್ತದಂದ್ರೆ, ಹಾಲಿನಲ್ಲಿ ಕುಂಕುಮ ಸೇರಿಸದೆ ಯಾವ ರೂಪವಾಗುವುದು, ಹಾಲಿನ ಕುಂಕುಮ ಹಾಕಿದ್ರೆ ಅದೇ ಪ್ರಕಾರ ಮೊದಲ ದಿನದಲ್ಲಿ ರೇತೋ ರಕ್ತಗಳು ಕೂಡಿ ಕಲಲ ಭಾವವನ್ನು ತಂದುತ್ತದೆ. ಮತ್ತು ಸ್ವಲ್ಪ ಬಣ್ಣ ಬಲ್ಲಾಯ್ತು, ಯಾಕೆ ಇಲ್ಲಿ ಬಿಳಿ ಕೆಂಪು 2 ಕೂಡುವಲ್ಲ. ಬಳಿಕ 7 ರಾತ್ರಿಂಗದು 7 ರಾತ್ರಿ ಅಂದ್ರು ಪೇನದ ಆಕೃತಿ ಬೆಳೆಯುವುದು. ದಶರಾತ್ರಿಗದು ಮತ್ತೆ ಪಳೆಯುವುದು ಪಿಂಡದ ಆಕಾರವೆನಿಸಿ ನೀರೇ ತಿಳಿ ನೀನು ಇದನ್ನು ವೇದ ಮತವೆಂದು. 7 ದಿನಕ್ಕೆ ಅದೇನಾಯಿತು, 5 ದಿನಕ್ಕಾದದ್ದು 7 ದಿನ ಕಳೆದು ಹೋಗಲು ಬುರುಗಿನಕ್ಕಿಂತಲೂ ಸ್ವಲ್ಪ ಗಟ್ಟಿ ಆದ, ಸ್ವಲ್ಪ ಗಟ್ಟಿ. ಆದಮೇಲೆ ಪೇನ ಆಕಾರ ಅಂದ್ರೆ ಒಂದು ಬೆರಳಿನ ಆಕಾರ ಆಗ್ತದೆ, ಅಲ್ಲಿ ದಂಡಾಕಾರ ಆಗಿ 10 ದಿವಸಗಳಿಗೆ ಅದು ಏನಾಗ್ತದ, ಒಂದು ಅನ್ನದ ಉಂಡಿ ಮುಷ್ಟಿ ಹೆಂಗೆ ಮಾಡ್ತೀವಿ ಹಂಗಾತ. ಬಸವಣ್ಣ ಮಾಡಬೇಕಾದ್ರೆ ಕೆಸರು ಹೆಂಗೆ ಮಾಡ್ತೀವಿ, ಮೊದಲು ಏನೇನ ಮಾಡಿ ಆಮೇಲೆ ಆಗಿ ಕೆಸರಾಗಿ ಮತ್ತೆ ತಿಕ್ಕಿ ಗಟ್ಟಿ ಮಾಡಿ ಒಂದು ಆಕಾರ ಮಾಡಿ ಆಮೇಲೆ ಏನು ಮಾಡ್ತೀವಿ, ಕೋಡು, ಬಾಯಿ, ಬಾಲ, ಕಾಲು ಇವೆಲ್ಲ ಮಾಡ್ತೀವಿಲ್ಲ. ಏನು ಅದು ಗಟ್ಟಿ ಆಗಲ್ಲ, ಹಂಗೆ ಮಾಡಕ್ ಬರ್ತದ. ಕೆಸರು ಗಟ್ಟಿ ಆದ್ಮೇಲೆ ಹದಕ್ಕೆ ಬಂದ ಮೇಲೆ ಅದೇನಾಯಿತು ಅಂದರೆ ಅದು ಈ ಪ್ರಕಾರ ರೂಪಾಂತರವನ್ನು ಹೊಂದುವುದು. 1 ದಿನಕ್ಕೆ ಬೇರೆ, 5 ದಿನಕ್ಕೆ ಬೇರೆ, 7 ರಾತ್ರಿ ಬೇರೆ, 10 ರಾತ್ರಿ ಬೇರೆ, ಹಿಂಗೆಲ್ಲ ಬದಲಾವಣೆ ಆಗಿ 15 ದಿವಸದಳು ಏನಾಯ್ತು, ದಂಡಾಕೃತಿಯ ಹೌದಾದರೊಳು ದಂಡ ಒಂದು ಬಡಿ ಆದಂಗಾತಿಷ್ಟು. ಆಮೇಲೆ ಬಳಿಕ 1 ಮಾಸಕ್ಕೆ, ಆನಂತರ 1 ತಿಂಗಳಿಗೆ ಏನಾಗ್ತದ ಒಳಗೆ ಕ್ರಿಯೆ ತಾಯಿ ಗರ್ಭದಲ್ಲಿ. 1 ಮಾಸಕ್ಕೆ ಉಲಿಪದು ಶಿರವು. ಮೊದಲು ಏನು ಹುಡ್ತದ ಅದ್ರ ತಲೆ ನೋಡು, ಎತ್ತಿಗೆ ಏನು ಮಾಡ್ತು ಮೊದಲು ತಲೆ, ಹೌದಿಲ್ಲ. ಆಮೇಲೆ ಬಳಿಕ 1 ಮಾಸಕ್ಕೆ ಉದಿಪದು ಶಿರವು. ಅತಿಶಯವನೇ ಭಾವಗಳು ಅದರೊಳು 2 ತಿಂಗಳೊಳಕ್ಕೂ. ಶಿರ 1 ತಿಂಗಳು, 2 ತಿಂಗಳಿಗೆ ಭುಜಗಳಾಗ್ತಾವ ತಯಾರು. ಸಣ್ಣವೇರ್ ಈಟಿಟೆ ಇದ್ದು ಆಮೇಲೆ ಆಗ್ತಾವ. ಮತ್ತೆ 2 ತಿಂಗಳಿಗೆ ಆಯ್ತಾ. ಮತ್ತೆ 3 ಮೊದಲು ಉದರ ಬಹುದು 3 ಮಾಸಕ್ಕೆ 4 ಮಾಸದಳು ಪಾದಾದಿ ಸರ್ವಾಂಗವು ಒದವಿ ಬಲಿಯುವುದು. ರೋಮಗಳಿಗೆ 5 ಮಾಸದಳು ಉದಿಸುವು ಅಂಚೆ ನಡೆಯಳೆ ಅಂದ್ರು.
ಹಂಸ ಪಕ್ಷಿ ಹೆಜ್ಜೆ ಎನ್ನುವಂಥ ಮೈತ್ರಿ, ನೀನು 3 ತಿಂಗಳಿಗೆ ಹೊಟ್ಟೆ ಆಗ್ತದ. 1ನೇ ತಿಂಗಳಿಗೆ ಶಿರ, 2 ತಿಂಗಳಿಗೆ ಭುಜ, 3 ತಿಂಗಳಿಗೆ ಹೊಟ್ಟೆ, 4 ತಿಂಗಳಲ್ಲಿ ಹಸ್ತಗಳು ತಯಾರಾಗಿ ಮೊದಲಾದ ಸರ್ವ ಅವಯವಗಳು, ಸರ್ವವೆಂದರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಗುದದ್ವಾರ ಸಹಿತವಾಗಿ ಮೂಗಿನ ರಂಧ್ರ ಎಲ್ಲವೂ ತಯಾರಾಗ್ತವೆ. ಆಕಾರ ಆಗಬೇಕಲ್ಲ, ಆಕಾರ ಆಗಿ 5 ತಿಂಗಳಲ್ಲಿ ರೋಮಗಳು ಅಂದ್ರೆ ಏನೋ ಕೂದಲು, 5ನೇ ತಿಂಗಳಿಗೆ ಕೂದಲು ಬೆಳಿಲಿಕ್ಕೆ ಶುರು ಮಾಡ್ತಾವೆ. ಎಲ್ಲಿ? ಶಿಶುವಿಗೆ ಒಳಗ. ಆದ್ರೆ ಇನ್ನೂ ಅದಕ್ಕೆ ಪ್ರಾಣ ಬಂದಿಲ್ಲ, ಸುಮ್ಮನೆ ಬೆಳಕಾಂತ ಉಂಟದ ಜಡ. ಹೀಗೆ ಅದರೊಡನೆ 6 ತಿಂಗಳೊಳು ಅಸ್ಥಿ ತೋರ್ಕೆ, 5 ತಿಂಗಳು ಕೂದಲೆಲ್ಲ ಆದ್ಮೇಲೆ ರೆಡಿ ಆಯ್ತಲ್ಲ ಈಗ. ಆಗ ಏನಾಗ್ತದ? 6 ತಿಂಗಳು ಅಸ್ಥಿ ತೋರ್ಕೆ ಅಂದ್ರೆ ಎಲುಬುಗಳು ತೋಲಕ್ ಶುರು ಮಾಡ್ತಾವ. ಎಲುಬು ಆವಾಗ ಅದಕ್ಕೆ 6 ತಿಂಗಳದ ಒಳಗ ಏನನ ಹೊಟ್ಟೆ ಹೋಯ್ತಂದ್ರೆ ಕೂಸು ಆರಾಮ್ ಬರ್ತದ. ಯಾಕ ಇನ್ನು ಎಲುಬು ತಯಾರಾಗಿಲ್ಲ, ತ್ರಾಸ ಆಗಲ್ಲ ತೆಗಿಯಕ, ಹೊಟ್ಟೆ ತೊಳಿತಾರಲ್ಲ. ಯಾಕೆ ಮೆತ್ತಗೆ ರಬ್ಬರ್ ಬಂದಂಗೆ ಬರ್ತದ. ಅದೇ ಈಗ ಎಲುಬೆಲ್ಲ ತಯಾರಿಲ್ಲ, ಜಗ್ಗ ನೋಡಮ್ ಬರಂಗಿಲ್ಲ ಈಗ. ಹಾಗಾಗಿ ಮತ್ತೆ ಮುಂದೆ ಅಸ್ಥಿ ಅಂದ್ರೆ ಎಲುಬುಗಳು ತಯಾರಾಗಿ ಕ್ರಮದಿಂದ ಮೇಲೆ 7 ಮಾಸಕ್ಕೆ 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, 6 ಆಯ್ತು, 7 ತಿಂಗಳು ಬಂತಲ್ಲ. ಎಷ್ಟು ತಿಂಗಳ ಮಾತಾಯಿ ಅಂದ್ರೆ 7 ತಿಂಗಳ ಅಂತಾರಿಲ್ಲ. ಆಗ ಏನಾಗ್ತದಂದ್ರೆ ಅಲ್ಲಿ ಚೆನ್ನಾಗಿ ಅಂದ್ರೆ ಯಾವುದೇ ಅಡಚಣೆ ಇಲ್ಲದೆ, ತಡೆಯಲಿಕ್ಕೆ ಆಗದೆ ಅಥವಾ ತಂದುಕೊಳ್ಳಲಿಕ್ಕೆ ಆಗದೆ ನಮ್ಮ ಕೈಯಲ್ಲಿ ಇರಲಾರದು. ಏನ್ ಬರ್ತದ? ಜೀವನ ಒಡಗೂಡಿ ಪ್ರಾಣ ಬಂದು ಸೇರ್ತದ. ಪ್ರಾಣದ ಜೊತೆಗೆ ಹಿಂದಿನ ಜನ್ಮದ ಹೋಗೋದಿಲ್ಲ. ಕುದುರೆ ಮೇಲೆ ಹೋಗ್ಯದ, ಕುದುರೆ ಮೇಲೆ ತಂದು ಬಿಡ್ತದ. ಹೌದಿಲ್ಲ? ಅದು ಹಿಂದಿನ ಜನ್ಮದ ಸಂಸ್ಕಾರ. ಲಿಂಗತ್ತನು ಹೋಗ್ಬೇಕಾದ್ರೆ ಅದಕ್ಕೆ ಕುದುರೆ ಯಾವುದು? ಪ್ರಾಣವೇ ಕುದುರೆ. ಅದಕ್ಕೆ ಪ್ರಾಣ ಹೋದ್ರೆ ಅದ್ ಜೊತೆಗೆ ಹೋಗ್ಬಿಡ್ತಾವೆಲ್ಲ. ಮತ್ತೆ ಇಲ್ಲಿ ಬರ್ಬೇಕಾದ್ರೆ ಕುದುರೆ ಮೇಲೆ ಹೋಗಿದ್ದು, ಕುದುರೆ ಮೇಲೆ ಬಂದು ಸೇರ್ಬೇಕಲ್ಲ. ಮತ್ತೆ ನಿನ್ನ ಕರ್ಮ ಅನುಸಾರವಾಗಿ ಅದೇನಿರ್ತದ, ಆ ಪ್ರಾಣ ಬಂದು ಅಲ್ಲಿ ಸೇರ್ತದ. ಸೇರಿದ ತಕ್ಷಣ ಜೀವನ ಅಲ್ಲೇ ಬಂದ್ಬಿಡ್ತ. ಆಯ್ತಾ? ಆವಾಗ ಚೈತನ್ಯ ಆಕಾರವು ಹೊಳೆದು ಏನಾಗ್ತದ? ಪ್ರಾಣಾದಿ ಪದಗತಿಗಳು ಪಸರಿಸುತ್ತಿರ್ಕೋ ಅಂದ್ರೆ ಅಲ್ಲೇ ತಾಯಿ ಗರ್ಭದಲ್ಲಿ ಪ್ರಾಣಾದಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ವಾಯುಗಳು ಗಮನ ಆಗಮನ ಅಲ್ಲೇ ಶುರುವಾಗ್ತದ. ಒಳಗ ಜಡಕ್ಕೆ ಬೇಕಾಗಿದಿಲ್ಲ, ಅದು ಬದುಕಬೇಕಾಗಿದ್ರೆ ಏನ್ ಬೇಕು? ಪ್ರಾಣ ಬೇಕಲ್ಲ. ಎಲ್ಲೇ ತಗಂತದು? ಹೊರಗನಿಲ್ಲ, ಆ ಕಡೆಗೇನಿಲ್ಲ, ನಡುವು ಸಿಗಬಿದ್ದದ. ಅಂತಲ್ಲಿ ಹೋಗ್ತಂದ್ರೆ ತಾಯಿ ಗರ್ಭದಿಂದ ಭಾಗ ತಗಂತದ. ತಾಯಿ ಉಸಿರಾಟ ಅದಕ್ಕೆ ಹೋಗ್ತದ. ತಾಯಿ ಊಟ ಮಾಡಿದ ಏನೇ ಊಟ ಮಾಡಲಿ ಅದರ ಅನ್ನದ ರಸ ಕೂಡ ಆ ಗರ್ಭದಲ್ಲಿರುವಂಥ ಕೂಸಿಗೆ ಮಾಸಿನೊಳಗೆ ಹೋಗ್ತದೆ. ಪೈಪ್ ಇರ್ತದ, ಅದಕ್ಕೆ ಹಾಕಿಟ್ರ ಪೈಪು. ಅದು ಹೊರಗೆ ಬಂದ್ರೆ ಹಾಲು ಕುಡಿಯಕ ಉಣಕ ತಿನ್ನಕ್ ಬರ್ತದ. ಮತ್ತೆ ಒಳಗ 3 ತಿಂಗಳ ಹಂಗೆ ಉಪವಾಸ ಬದುಕ್ಬೇಕಂದ್ರೆ ಅದು ಹೆಂಗ ಸಾಧ್ಯ ಆಗ್ತದ? ಏನು ಹೊರಗೆ ಬಂದ್ರೆ ಹಾಲನ್ನು ಕುಡಿತದೆ ಅಂತಿದ್ದಿ, ಇನ್ನು ಆ ಕಡೆ ಅದ ಏನೇನು ಊಟ ಮಾಡಿ ಬರ್ತದೆ ಖಾನ ಒಳಗೆ ಅಂತಿದ್ದಿ, ಏನಿಲ್ಲ. ಈ ಬಂದು ಸಿಗಬಿದ್ದದ. ಅಲ್ಲಿ ಏನು ಮಾಡ್ತದೆ? ಈ ಭಾಗವನ್ನು ತಗೊಂತದ, ಅನ್ನದ ರಸ ಹಂಚುತ್ತದಲ್ಲಿ. ಹಾಗೆ ಗಮನಾಗಮನವು ಪಸರಿಸುತ್ತಿರ್ಕೋ ಅಂದ್ರೆ ವಿಸ್ತಾರಕ್ಕೆ ಅಂತ ಹೋಗ್ತಾ. ಅದಕ್ಕೆ ತಾಯಿ ಅವ್ರ ಹೆಣ್ಮಕ್ಳಿಗೆ ಗೊತ್ತದು, ಗಂಡು ಮಕ್ಳಿಗೆ ಅಷ್ಟು ಅನುಭವ ಇರಂಗಿಲ್ಲದು. ಗಂಡು ಮಗ ಏನು ಹಡದನೇನು? ಸುಮ್ಮನೆ ವೇದ ಸಮ್ಮತದಿಂದ ಸ್ವಾನುಭಾವದಿಂದ ನಂಬಬೇಕು. ಅದು ಪಕ್ಕ ನಿಶ್ಚಯ ಆಗ್ಬೇಕಾದ್ರೆ ಆ ತಾಯಿ ಅಂದ್ರೆ ಗೊತ್ತದು.
ಯಾವಾಗ ಗರ್ಭದಲ್ಲಿ ಕೂಸು ದೊಡ್ಡದು ಆಕೆ ಅಂತ ಬಂತು ಅಂದಾಗ ಆಕೆ ಪ್ರಾಣವಾಯುನು ಜಾಸ್ತಿ ಬೇಕತ್ತ ಹೇಳ್ಕಂತಾರ ಅವ್ರು. ಯಾಕಂದ್ರೆ ತನಗೊಂದೇ ಅಲ್ಲಲ್ಲ, ಒಳಗೊಂದು ಅದಲ್ಲ. ಮತ್ತೆ ಆಹಾರನು ಕೂಡ ಹಂಗೆ ಜಗತ್ತದ. ಏನ್ ತಿಂತಾಳಮ್ಮ ಬೈಕ್ ಆಗ್ಯಾವಮ್ಮ ಅಂತಾರಲ್ಲ, ಅದು ಹಂಗೆ ಮಾಡಿಸ್ತದ. ಹಾಗಾಗಿ ಬಳಿಕ 8ನೆಯ ಮಾಸದೊಳಗದು ತನಗಲ್ಲಿ ನೆಲೆಯಾದುದು ಆವ ಸೋಜಿಗವೆಂದು ಗಳಿಲನೆ ಪೊರಮಡಲು ಆಗುವುದು ಮಾರ್ಗವೆಂದು ಅಳುತ್ತಿರುಪದು ತನ್ನ ಭ್ರಮೆಯಿಂದೇ. ಎಲ್ಲಿ ಬಂದದು ಅಳದು? ತಾಯಿ ಗರ್ಭದಿಂದ ಹತ್ತಗಾಂತ ಬಂದ ಮೇಲೆ ಮತ್ತೆ ನೀನು ನಗದ ಯಾವಾಗ? ಸಾಯತನ ಅಳದೆ ಅಂತಂದ್ರೆ ಮಹಾತ್ಮ ಮೊದಲೇ ಎತ್ತಿದ್ದಿ. ಯಾಕತ್ತಪಲ್ಲಿ ಅಂದರೆ 8ನೇ ಮಾಸದಲ್ಲಿ, ಅದು 7ನೇ ಮಾಸಕ್ಕೆ ಗರ್ಭ ಬಂದು ನಿಂತ ಜೀವ 8ನೇ ಮಾಸದಲ್ಲಿ ನೋಡ್ತದ, ನಾನು ಈ ಜಾಗಕ್ಕೆ ಯಾಕೆ ಬಂದೆ? ಮಲ ಮೂತ್ರಾಣವಿದ್ದ ನೆಲೆಯಲ್ಲಿ ನೆಲೆಂಬೆ ಫಲ ಉಪೇಯದ ತಾಣವೆನಿಸುವ ಅಂಗದಳು ನೆಲೆನೆಂಬೆ ಪಡೆವೆ ನೀನೆಂದಿಗೂ ಪರಮುಕ್ತಿ ಸುಖವನು. ಅದರಾಗಲಿಲ್ಲ ಕೆಡವ ಕಾಯದ ಮೋಹವನ್ನು ಮಾಣೆ ಮನುಜ. ವಿಚಾರ ಮಾಡು ನೋಡಂತಾರ ಅವರು. ಅಲ್ಲಿ ಏನಾಯ್ತು? ಕೂಸು ಗರ್ಭದಲ್ಲಿದ್ದುಕೊಂಡು ನಾ ಈ ಸ್ಥಳದಲ್ಲಿ ವಾಸವಾಗಿರುವುದು ಏನಪ್ಪ ಅಂತದು. ನಮ್ಮನ್ನ ಯಾರನ್ನ ಮೋಸದಿಂದ ಕಣ್ಣು ಕಟ್ಟಿ ಅಥವಾ ಏನನ್ನ ಮರಿವೆ ಆಗಿ ಎಲ್ಲೇನ ಹೋಗಿ ಬಿಟ್ಟು ಬಂದ್ರೆ ನಾನು ಇಲ್ಲಿಗೆ ಹೆಂಗೆ ಬಂದೆ ಅಂತೀವಿಲ್ಲ. ಭ್ರಮೆ ಆದವರಿಗೆ ಹುಚ್ಚಿರೋದವರಿಗೆ ಹೋಗ್ತಾರ ಮಲ್ಲು. ಆಮೇಲೆ ಎಚ್ಚರ ಆಮೇಲೆ ಅಂತಾನ ಇಲ್ಲಿಗೆ ಬಂದೆ ನಾನು, ನನ್ನ ಯಾರು ಕರ್ಕೊಂಬಂದ್ಬಿಟ್ರು, ನಾನೇ ಬಂದು ಅಂತ ಆಶ್ಚರ್ಯ. ಯಾಕಂದ್ರೆ ಜಾಗ ಹಂಗಾದ ಸುಮಾರಾದ, ಸುಮಾರು ಜಾಗದಲ್ಲಿ ನಿಂದಿರಲಾದ ಮಲಮೂತ್ರ ಅಣುವಿದ್ದ. ಅಲ್ಲಿ ಮಲದ ಮೂತ್ರದ ತಂದಷ್ಟೇ ಅಲ್ಲ, ತಾಯಿಯ ಮಲಮೂತ್ರದ, ತಾಯಿಯ ಸಪ್ತ ಧಾತುಗಳ ದುರ್ವಾಸನೆ ಆದ. ಚಲೋ ಜಾಗ ಅದೇನು? ಬಸ್ ಸ್ಟ್ಯಾಂಡಲ್ಲಿ ಮೂತ್ರ ಮಾಡಕ್ ಹೋದ್ರೆ ಮೂಗು ಮುಚ್ಕೊಂಡು ಹೋಗ್ತೀವಿ, ಇಲ್ಲ ಬೇರೆ ಕಡೆ ಹೊಡಿತೀವಿ, ದುರ್ವಾಸನೆ ಬರ್ತದ. ಅಲ್ಲೇನದ ಬರೇ ಮೂತ್ರ ಅದಷ್ಟೇ. ಇಲ್ಲೇನ ತಾಯಿ ಗರ್ಭದಲ್ಲಿ ಫಲೋಪಯೋಗದ ತಾಣವೆನಿಸುವ ಹಲವು ರೀತಿಯ ಹೊಲಸಾದಿಲ್ಲಿ. ಒಂದ ಎರಡ ಹೇಳಕ ಇಷ್ಟು ಹೊಲಸಿನಲ್ಲಿ ನಾನ್ಯಾಕೆ ಇಲ್ಲಿ ಬಂದೆ ಅಂತ ಎಚ್ಚರಾಗಿ ಈ ಬಂದದ್ದು ಏನು ಸೋಜಿಗ, ಏನು ಆಶ್ಚರ್ಯಪ್ಪ, ಯಾರು ಕರ್ಕೊಂಬಂದ್ಬಿಟ್ರು ನನಗ? ಆಶ್ಚರ್ಯಪಟ್ಟು ಗಳಿಲನೆ ಅದೇ ಮಾಡ್ತದ. ಇವತ್ತು ತಿಳ್ಕೊಂಡು ನಾಳೆಗೆ ಯೋಚನೆ ಮಾಡಲ್ಲ. ಗಳಿಲನೆ ಅಂದ್ರೆ ಆ ತಕ್ಷಣವೇ ವಿಚಾರ ಮಾಡಿತು, ಈ ಜಾಗದಲ್ಲಿ ನಿಂದ್ರಬಾರ್ದಪ್ಪ, ದೂರ ಹೋಗೋಮಂತ ಬಸ್ ಸ್ಟ್ಯಾಂಡ್ನಾಗ ಬರ್ತಾನಿಲ್ಲ. ಅದ್ರಂಗೆ ಆ ಜೀವ ಅನಿಸ್ತು, ಇಲ್ಲಿ ಇರೋಕೆ ಯೋಗ್ಯ ಅಲ್ಲ, ಆದಷ್ಟು ಬೇಗ ಹೊರ ಹೋಗುವುದಕ್ಕೆ ನಾನು ಹೊರ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಇಷ್ಟ ಆದ. ಅದಕ್ಕೆ ಏನು ಮಾಡ್ತದ? ದಾರಿ ಹುಡುಕ್ತದ ನೋಡ್ರಿ. ಅದಕ್ಕೆ ಯಾವುದು ಮಾರ್ಗ, ಯಾವ ಮಾರ್ಗದಿಂದ ಹೋಗ್ಬೇಕು? ಮೂಗಾವ, ಸೊಳ್ಳ್ಯಾವ, ಕಣ್ಣಾವ, ತೂತಾವ, ಕಿವಿಯಾವ, ತೂತಾವ, ಗುದದ್ವಾರದಾಗ ಆದಿಲ್ಲ. ಎಲ್ಲಿ ಹೋಗ್ಬೇಕಂತ ವಿಚಾರ ಮಾಡ್ತದದು. ಆ ಮಾರ್ಗ ಹುಡುಕಾಡುವಂಥ ಸಂದರ್ಭದಲ್ಲಿ ದಾರಿ ಏನೆಂದು ತನ್ನ ಭ್ರಮೆಯಿಂದೇ ಅಳುತ್ತಿರುಪದು ಅಂದ್ರೆ ಅಲ್ಲೇ ಗುಳು ಅಂತ ಹೇಳ್ತದ. ಆದ್ರೆ ನಮಗೆ ಅಲ್ಲಿ ಒಂದು ಮಾತು ಹೇಳ್ತಾರೆ, ತಾಯಿಯ ಗರ್ಭದೊಳಿದ್ದ ಶಿಶುವು ತಾಯಿಯ ಮುಖವನ್ನು ಅರಿಯದು. ತಾಯಿಯ ಗರ್ಭದಲ್ಲಿದ್ದ ಶಿಶುವು ತಾಯಿ ಹೆಂಗ ಮುಖ ಗೊತ್ತೇನು? ತಾಯಿಗೆ ತನ್ನ ಒಡಲೋಳಿದ್ದ ಮಗು ಹೇಗಿದೆ ಅಂತ ಇದಕ್ಕೂ ಗೊತ್ತಿಲ್ಲ. ಸುಮ್ಮನೆ ಮಾಡದೆ ಕಾಳಜಿ ಮಾಡೋದು, ಪ್ರೇಮ ಮಾಡಿ. ಯಾಕೆ? ಅದ್ರ ದುಃಖ ಇದಕ್ಕೆ ಗೊತ್ತಿಲ್ಲ, ಇದ್ರ ದುಃಖ ಅದಕ್ಕೆ ಗೊತ್ತಿಲ್ಲ. ಇದು ಅನುಭವ ಆದ. ಹೊರಗೆ ಬಂದ್ಮೇಲೆ ಏನಾಗಿಲ್ಲ.
ಭ್ರಮೆ. ಹಾಗಾಗಿ ಮತ್ತೆ ಏನಾಯ್ತು, ಎಲ್ಲಿಂದ ಹೋಗ್ಬೇಕಂತ ಶೋಕ ದುಃಖ ಮಾಡ್ತದ, ಆದರೆ ಓದರ್ಲಿಕ್ಕೆ ಶಕ್ತಿ ಇಲ್ಲ. ಅಲ್ಲಿ ಯಾಕೆ ಓದರ್ಲಿಕ್ಕೆ ಶಕ್ತಿ ಇಲ್ಲ? ನೀರಿನಲ್ಲೇ ಮುಳಿಯದವನಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನೀರಿನಾಗೆ ಅದ್ಮೇಲೆ ಮಾತಾಡ್ತಿರ್ಲಿಲ್ಲ. ಅಲ್ಲಿ ಏನ ತನಕ ಆಯ್ತು ಮಾತಿಗೆ, ನೀರ ತನಕ ಅದ. ಆ ಶಿಶು ಅಲ್ಲೇ ಅಳವ ಕರಿತದೆ, ಎಲ್ಲ ಮಾಡ್ತದೆ, ಇನ್ನೊಬ್ರಿಗೆ ಕೇಳೋದಿಲ್ಲ. ಕಾರಣ ಏನಂದ್ರೆ ತನ್ನ ಗರ್ಭ ಚೀಲ ಅದಲ್ಲ, ಅದೇ ತಾಯಿಯ ಶರೀರ, ತನ್ನ ಶರೀರ, 7 ಧಾತುಗಳ ಶರೀರದಿಂದ ಆತಂಕ ಆಗ್ಯದ. ಹಾಗಾಗಿ ನವಮಾಸವಾಗಿ ಕಾಲತ್ರಯ ಜ್ಞಾನ ಸಂಜನಿಸುವ ಆಗ ಜೀವನಿಗೆ ಅದರಿಂದೇ ವಿವರಿಸಿ ನೋಡಿ ಸಕಲ ವಿಷಯಗಳನಿಗೂ ದುಃಖಕರವೆಂದು ತಿಳಿವನು. ಯಾವಾಗ ನವಮಾಸವಾಗಿ 9 ತಿಂಗಳಾಗಲು ಆ ಜೀವನಿಗೆ ತಾಯಿ ಗರ್ಭದ ಏನು ದೇಹದಲ್ಲಿ ಬೆಳೆಯುವಂಥ ಇರುವಂಥ ಜೀವನಿಗೆ ಕಾಲತ್ರಯ ಜ್ಞಾನ ಆಗ್ತದೆ. ಕಾಲತ್ರಯ, ತ್ರಿಕಾಲ ಜ್ಞಾನ ಅಂದರೆ ಹಿಂದಿನ ಜನ್ಮದ್ದು ಏನಾಗಿದೆ ಮಾಡಿದ್ದೆ ಅಂತ ನೆನಪಾಗ್ತದ. ಈಗ ಗರ್ಭದಾಗಿದ್ದ ಕೂಡ ಏನಾಗ್ತದಂತ ನೆನಪಾಗ್ತದ. ಗರ್ಭದ ಹೊರಗೆ ಹೋದ್ಮೇಲೆ ಏನಾಗಬಹುದು ಅನ್ನೋದನ್ನು ತಿಳಿತದ. ಅದಕ್ಕೆ ತ್ರಿಕಾಲ ಜ್ಞಾನ. ಜೀವಾತ್ಮ ಅಂದರೆ ಪರಮಾತ್ಮ ಸ್ವರೂಪ, ತ್ರಿಕಾಲ ಜ್ಞಾನ ಅವನಿಗೆ. ಹಾಗಾಗಿ ಆ ಜ್ಞಾನದಿಂದ ಎಲ್ಲ ವಿಷಯಗಳನ್ನು, ಹಿಂದಿನ ಹಲವು ಜನ್ಮದ ವಿಷಯಗಳನ್ನು, ಅದೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಮತ್ತು ಮುಂದಿನ ವಿಷಯಗಳನ್ನು ಹೊರಗೆ ಹೋದ್ಮೇಲೆ ಮತ್ತೆ ಇದೇ ವಿಷಯ ಆದ ನನಗೆ, ಇದೇ ದೇಹ, ಇದೇ ಶಬ್ದ, ಸ್ಪರ್ಶ, ರೂಪ, ರಸಗಂಧ ವಿಚಾರಿಸಿ ನೋಡಿ ಇವುಗಳನ್ನು ಕಂಡು ಏನು ಮಾಡಿದ, ದುಃಖಕರವೆಂದು. ಅಲ್ಲಿನೇ ಜ್ಞಾನೋದಯ ಆಗದ ನೋಡ್ರಿ, ದುಃಖ ಅಂತ ಆಗಿದಿಲ್ಲ. ತಾಯಿ ಗರ್ಭದಾಗ ಹೊರಗೆ ಬಂದ ಏನಾಯ್ತು, ಸುಖ ಅಂತ ನೋಡಿ. ಮತ್ತೆ ತಿಳಿದು ದುಃಖದ ವಿಷಯಗಳ ಸುಖ ಅಂತ ತಿಳ್ಕೊಂಡವಲ್ಲ, ಇದಕ್ಕೆ ಭ್ರಮೆ ಅಂದ್ರು. ಭ್ರಾಂತಿ, ಭ್ರಮೆ ಅಂದ್ರೆ ಯಾರಲ್ಲಿ ಹುಟ್ಟೋದು? ನಿನ್ನಲ್ಲೇ ಹುಟ್ಟ್ಯದಂತ. ಹಾಗಾಗಿ ಇವನು ತಿಳಿಯುವನು ಅಂದ್ರೆ ಜೀವನು ಅರಿಯುವನು ಅಂತ. ಮುಂದೆ ಏನು ಮಾಡ್ತಾರೆ ಇಲ್ಲಿ? ಪಿಂಡವರ್ಧನ ಕ್ರಮ ರೂಪ ನಿರೂಪಣೆ ಸೂತ್ರ 12ಕ್ಕೆ ಪದ 115ಕ್ಕೆ ಇದು ಮಂಗಲ ಆಯಿತು. ಮುಂದೆ ಜನನಿಯ ಜಠರದಿಂದ ಉದಿಸಿ ಜೀವಾತ್ಮನು ಈ ತನುವೇ ತಾನೆಂದು ಸಂಸ್ಕರಿಪನು. ಹೊರಗೆ ಬಂದಿಲ್ಲ, ಅದು ಹೆಂಗೆ ಬಂದ ಅನ್ನೋದಕ್ಕೆ ಮುಂದೆ ಹೇಳ್ತಾರದು. ತಾಯಿ ಗರ್ಭದಿಂದ ಹೊರಗೆ ಬರೋಕೆ ದಾರಿ ತೋರಿಸಿದವ್ರು ಯಾರು? ತಾಯಿ ಗರ್ಭದ ಕುಕ್ಕಟಾಸನ ಕುಂತಿದ್ದಿಲ್ಲ, ತಾಯಿಯ ಚೀಲ, ಅದರಲ್ಲಿ ಒಂದು ಮಾಂಸದ ಚೀಲ, ಆ ಮಾಂಸದ ಚೀಲೊಳಗೆ ತಾನಿದ್ದು ಮತ್ತೆ ಅನಂತ ನರಗಳಿಂದ ಬಿಗಿದು, ಜ್ವಾಳ ತುಂಬಿದ ಚೀಲ ಹೆಂಗೆ ಬಿಗಿತೀವಿ ಹಂಗೆ ಬಿಗಿದಿರ್ತಾರೆ. ಅದನ್ನ ಚರ್ಮದ ಚೀಲ ಹೊಡ್ಕೊಂಡು ಅದು ಹೆಂಗೆ ಕುಂತದ, ತಲೆ ಮೇಲೆ ಮಾಡಿ ಕಾಲು ಕೆಳಗೆ ಮಾಡಿ ಕುಂತಿರ್ತಾವ ಶೀಸು. ಆವಾಗ ಕರ್ಮಾನುಸಾರವಾಗಿ, ಗಳಿಗೆ ಅನುಸಾರವಾಗಿ ಯಾವ ಕ್ಷಣದಲ್ಲಿ ಹೊರಗೆ ಹೋಗ್ಬೇಕು ಅಂತ ಗೊತ್ತಿರ್ತದೆ. ಆವಾಗ ತಾಯಿ ಗರ್ಭದಲ್ಲಿ ಬೇನೆ ಅಂತ ಒಂದು ವಿಚಿತ್ರವಾದ ಗಾಳಿ ಉತ್ಪತ್ತಿ ಆಗ್ತದೆ, ಪ್ರಸೂತಿ ವಾಯು ಅಂತ. ಈ ದಶವಾಯುಗಳಿಗೆ ಭಿನ್ನದ ಪ್ರಸೂತಿ ವಾಯು. ಆ ಕ್ಷಣದಲ್ಲಿ ಇದ್ದು ಆಮೇಲೆ ಹೋಗಿಬಿಡ್ತದ, ಯಾವಾಗಲೂ ಇರಂಗಿಲ್ಲ. ಇದ್ರೆ ಗತಿಯೇ ಹೆಣ್ಮಗಳದು. ಆ ಒಂದು ಗರ್ಭ ಹೊರಗೆ ಬರುವಾಗ ಆ ನೋವಿನಿಂದ ಅನಿಸ್ತದ, ಎಂದೂ ಮಕ್ಕಳು ಹಡೆಬಾರ್ದಪ್ಪ. ಪ್ರಸೂತಿ ವೈರಾಗಿ ಬರ್ತದಿಲ್ಲ ಹೆಣ್ಮಕ್ಳಿಗೆ, ಸಾಕು ಎಷ್ಟು ದುಃಖ ಇದೆ. ಆಮೇಲೆ ಯಾವಾಗಲೂ ಇರಂಗಿಲ್ಲಲ್ಲ, ಅದು ಮತ್ತೆ ಹೋಗ್ತದಲ್ಲ, ಬಿಡು ಈಗಿಲ್ಲಲ್ಲ ಅಂತೇಳಿ ಮತ್ತೆ ಮುಂದೆ ಚಾಲು ಮಾಡೋದು, ಇನ್ನೊಂದು ಹಡೆಮು. ಹಾಗೆ ಅಲ್ಲಿ ಆ ಪ್ರಸೂತಿ ವಾಯು ಆ ಚೀಲ ಒಳಗೆ ಬಂದು ಹೊಡೆದಾಗ ಕೋಟಿ ಸಿಡಿಲ ಸಮುದಾಯ ಅಂತ ಬರ್ದಾರ.
ಆ ಕೋಟಿ ಸಿಳಲು ಹೊಡೆದಾಗ ಎಷ್ಟು ನೋವಾಗ್ತದ ಅಷ್ಟು ನೋವಿನಿಂದ ಆ ಚೀಲ ಹರಿದೋಗ್ತದೆ. ಚೀಲ ಹರಿದ ತಕ್ಷಣ ಯಾವಾಗ ಶಿಶು ಪಲ್ಟಿ ಹೊಡಿತದ, ಕಾಲ ಮೇಲೆ ಅಥವಾ ತಲೆ ಕೆಳಗಾಗಿ ಆ ಒಂದು ಸಣ್ಣ ಮೂತ್ರ ರಂಧ್ರದಿಂದ ದಾರಿಯನ್ನು ಮಾಡಿಕೊಂಡು ಹೊರಗೆ ಬರ್ತದೆ. ಅದು ಎಲ್ಲ ಗೊತ್ತಿತ್ತು, ಇವೆಲ್ಲ ದುಃಖಕರ ಅಂತ ಗೊತ್ತಾಗ್ಯದ ಅಲ್ಲಿ ಇಂದ. ಅದಕ್ಕೆ ಇಲ್ಲಿ ಬರೋದ ಬೇಡ, ಹೊರಗೆ ಹೋಗಂತ ಕುಂತದ. ಆದರೆ ಆ ಯಾವ ಏಟೇನದ ಏನು ವಿಚಾರ ಮಾಡಿ ತಿಳ್ಕೊಂತಲ್ಲ, ಅದು ಏಟು ಗಾಳಿ ಏಟು ಬಿದ್ದಾಗ ಆ ತಲೆ ಕೆಳಗಾಗಿ ಕಾಲ ಮ್ಯಾಗ ಮಾಡಿ ಹೋದ್ರೊಳಗಾಗಿ ಅದು ಮರ್ತ ಬಿಡ್ತದೆ, ನೆನಪು ಬಿಡ್ತು ನೋಡ್ರಿ. ನೆನಪು ಹೋಗಿ ಮತ್ತೆ ಏನಂತ ತಿಳ್ಕೊಂಡ, ಹೇಸಿಕೆ ಅಂತ ಏನು ದೇಹ ಅಂತ ತಿಳ್ಕೊಂಡಿತ್ತು, ಆ ದೇಹವೇ ತಂದಂತ ವಿಚಾರ ಮಾಡಿ ಸಂಸ್ಕರಿಪನು. ಅಲ್ಲಿ ಅಲ್ಲ ಅಂದ, ಹೊರಗೆ ಬರೋದ್ರಾಗ ಹೌದಂದ ನೋಡ್ರಿ. ಎಷ್ಟು ವಿಚಿತ್ರ ಆದಂತ. ಏನು ಈ ವರ್ಷ ಹೌದಂದ ಮುಂದಿನ ವರ್ಷ ಅಲ್ಲ ಅಂತ ತಿಳ್ಕೊಂಡಂತಲ್ಲ, ತಾಯಿ ಗರ್ಭದಾಗ ಅಲ್ಲ ಅಂತ ತಿಳ್ಕೊಂಡನ, ನಂದಲ್ಲ ದೇಹ ಇದು, ಹೊರಗೆ ಬರೋದ್ರಾಗ ನಂದಂದ. ಯಾಕ ಮರ್ತು ಬಿಟ್ನಲ್ಲ, ಮರವಾಯ್ತು. ಹಾಗಾಗಿ ಇಲ್ಲಿ ಹೇಗಾಗದಂದ್ರೆ, ಯಾರೋ ಒಂದು ಮನೆಯಲ್ಲಿ ನಾವು ಕುಂತೀವಿ, ನಿಮ್ಮದು ಒಂದು ಮನೆ, ನಮ್ಮದೊಂದು ಮನೆ, ಎಲ್ಲರದು ಒಂದೊಂದು ಮನೆ. ಅದು ಎಲ್ಲರೂ ಏನೇನು ತಿಳ್ಕೊಂಡಿವಿ, ನಾವಿದ್ದ ಮನೆಯೇ ನಮ್ಮದಂತ ಅನ್ಕೊಂಡಿವಿ. ನಾವಿದ್ದ ಮನೆ ನಮ್ಮದು, ಮನೆ ನಾವೇನು? ಮನೆಗ ನೀವಿದ್ದವರು ಸತ್ಯ, ಆದ್ರೆ ಮನೆ ನಾವಲ್ಲಲ್ಲ. ಮನೆಯೊಳಗೆ ಇದ್ದು, ಒಡಲೊಳಗೆ ಇದ್ದು, ಒಡಲಿಂಗ ಆಧಾರವಾಗಿ ಒಡಲು ಸೋಂಕದ ಪರಿಯ ನೋಡ ಅಂತ ಮಹಾತ್ಮ ಹೇಳ್ಯಾರ. ಇದ್ರಾಗೀವಿ, ಇದ್ರಾಗ ವಾಸ ಮಾಡಿವಿ, ಅದು ಮನೆ ನಾವಲ್ಲ. ಆಗ ದೇಹದಾಗಿದ್ವಿ, ದೇಹ ಎಲ್ಲ ನಡೀತದ, ಆದ್ರೆ ದೇಹ ನಾನಲ್ಲ ಅಂತ ಅವರು ಬರಲಿಲ್ಲ. ದೇಹವೇ ನಾನಂದವು. ಮನೆಗಿದ್ದವರು ಮನೆ ನಾನಂದಂಗ. ಕೆಲವು ಮನೆ ಕಟ್ಟಿಸಿ ಯಾವ್ದನ್ನ ಫೋಟೋ ಹೊಡ್ಯಾಕ ಈಗಿನ ಮನೆ ಕಟ್ಟಿ ಒಂದು ಮಳೆ ಹೊಡೆದ್ರೆ ಅವ್ರು ಎದಿಗೆ ಹೊಡೆದಂಗೆ ಆಗ್ತಂತ. ಮಳೆ ಗಾಡಿ ಹೊಡೆದ್ರೆ ಎದಿ ಹೊಡೆ ಹೆಂಗೆ ಹೊಡ್ರೆ ಜಗಳನೇ ಶುರು. ಗಾಡಿ ಹೊಡೆದ್ರೆ ಮನುಷ್ಯನಾಗ ಅಷ್ಟು ನೋವಾಗ್ತದಿಲ್ಲ, ಯಾಕಂದ್ರೆ ಮನೆಯೇ ತಾವಂತ ಅವ್ರು ತಿಳ್ಕೊಂಡ್ರೆ ಗಟ್ಟಿಗೆ ಅಂತ. ಏನಾದ್ರು ಹೊಡೆದ್ರೆ ಹೊಡ್ಲಿ ಬಿಡು ಗಾಡಿಗೆ ಅಂತ ನಿರ್ಲಕ್ಷ್ಯ ಆಗ್ತದೆ, ಹಂಗಾಗೋದಿಲ್ಲ. ಹೀಗೆ ಜೀವಾತ್ಮನು ಏನು ಮಾಡಿದ ಅಂದರೆ, ಈ ಶರೀರವನ್ನೇ ತಾನೆಂದು ಕಂಟಕ ಕುಟಿರವೆಂಬ ಹುಳುವು ಮುಳ್ಳುಗಳಿಂದ ಮನೆಯನ್ನು ಕಟ್ಟಿ ಆ ಮನೆಯಲ್ಲಿದ್ದುಕೊಂಡು ಆ ಮನೆಯೇ ತಾನೆಂದು ವ್ಯವಹಾರ ಮಾಡಿದ. ಆ ಮನೆ ನಂದು. ಹೀಗೆ ಈ ಜೀವನು ದೇಹದೊಡನೆ ಕೂಡಿರುವನು. ದೇಹದಿಂದ ಕೂಡಿರೋದಕ್ಕಾಗಿ ಜೀವನಿಗೆ ಇಷ್ಟು ಬಂದಾಗ್ಯದ. ದೇಹದಿಂದ ಕಡೆಗೆ ಆಗ್ಬೇಕು. ಹೆಂಗ್ ಕಡೆಗೆ ಆಗ್ಬೇಕು? ವಿಚಾರ ಮಾಡಿ, ಗುರುಶಾಸ್ತ್ರಾದಿಗೆ ಶ್ರವಣ ಮಾಡಿ, ಪಂಚಮಹಾಭೂತವನ್ನು ವಿಚಾರ ಮಾಡಿ, ಆ ದೇಹ ನಾಲಂತ ಯಾವಾಗ ತಿಳಿದಿಲ್ಲ ಅವನು ಪಾರಾತನ. ಅಲ್ಲಿವರೆಗೆ ಕಡೆಗೆ ಆಗಬಾರ. ಇದ್ರಾಗಿದ್ದು ಕೂಡ ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದ ಪರಿಯ. ಹೀಗೆ ಆ ಮುಂದೆ ಮತ್ತೆ ಹೇಳ್ತಾರ, ಅದನ್ನು ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಒಂದು 13ನೇ ಸೂತ್ರದಲ್ಲಿ ಒಂದು ನುಡಿ ಆಗ್ಯದ. ನಾಳೆ 2ನೇ ನುಡಿ ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳ್ರಿ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರುಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ.
ಗುರುವರ ಬೆಳಗುವೆನಾರುತಿಯ ಲೌಕಿಕ ಪರಮತವೆರಡನು ಮಾಡದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರಾಮರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆನಾರತಿಯ ಗುರುವರ ಬೆಳಗುವೆನಾರತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆ ಒಳಗದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ सकल साधु संत महाराज की जय मंगलम जय नमः पार्वती शिव हर